ಫ್ರೆಂಡ್ಸ್, ದಿಸ್ ಇಸ್ ಚರಿ. ಎಕ್ಸ್ಪೆಕ್ಟೇಷನ್ಸ್. ಸೊ ಪ್ರತಿನಿತ್ಯ ನಾವು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ ನಮ್ಮ ಗಳಿಗೆಗಳನ್ನು ಮುಂದುವರಿಸ್ತಾ ಇರ್ತೀವಿ. ಒಂದು ವೇಳೆ ನಮ್ಮ ಟೈಮ್ ಗುಡ್ ಲಕ್ ಇದ್ದು ಅಂದ್ಕೊಂಡ್ರೆ ಕೆಲಸ ಆಯಿತು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋ ಈಗೋ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲ ಅಂದರೆ ನಿರಾಸೆಗೆ ಒಳಗಾಗ್ತೀವಿ. ಇದರ ಪ್ರತಿ ರೂಪ ಕೋಪಕ್ಕೆ ಗುರಿ ಆಗ್ತೀವಿ. ಆ್ಯಂಡ್ ಲವ್ ಜಾಸ್ತಿ ಆದಾಗ ಅಥವಾ ಅದರ ಮೇಲೆ ಮೋಹ ಜಾಸ್ತಿ ಆದಾಗ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ. And the secret of happiness is low expectations, and these expectations mentally kills more. Sometimes ನಿರೀಕ್ಷೆಗಳು ಅಗಾಢವಾದ ನೋವನ್ನು ದುಃಖವನ್ನು ನೀಡ್ತದೆ. ಆ್ಯಂಡ್ ನಾವು ಯಾವಾಗಲೂ ಕೂಡ ರಿಯಾಲಿಟಿಯಲ್ಲಿ ಬದುಕೋಕೆ ನೋಡಬೇಕು, ಎಕ್ಸ್ಪೆಕ್ಟೇಷನ್ಸಿಂದ ಅಲ್ಲ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಹ್ಯಾವ್ ನೋ ಎಂಡಿಂಗ್, ಇಟ್ಸ್ ಜಸ್ಟ್ ಹರ್ಟಿಂಗ್ ಅಂಟಿಲ್ ಯು ಎಕ್ಸ್ಪೆಕ್ಟ್. ಆ್ಯಂಡ್ ನೀವು ಗಮನಿಸಿ, ಎಕ್ಸ್ಪೆಕ್ಟೇಷನ್ಸಲ್ಲಿ ಸ್ವಾರ್ಥ ಇರುತ್ತೆ. ಯಾಕಂದರೆ ನಮಗೆ ಯಾವುದಾದ್ರೂ ವಿಷಯಗಳಲ್ಲಿ ಅದು ಕೆಟ್ಟದ್ದೇ ಆಗಲಿ ಒಳ್ಳೆಯದೇ ಆಗಲಿ, ಎರಡರಲ್ಲಿ ಯಾವುದೋ ಒಂದು ಆಗುತ್ತೆ ಅಂದರೆ ಮಾತ್ರ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಹೈಪ್ ಆಗುತ್ತೆ. ಇಲ್ಲಾಂದರೆ ಅದು ಸುಮ್ಮನೆ ಎಕ್ಸ್ಪೆಕ್ಟೇಷನ್ಸ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಹೇಳ್ತಾ ಇದ್ದರೆ ಅಥವಾ ಇದನ್ನು ಕೆದಕೋಕೆ ಅಂತ ಹೋದರೆ ತುಂಬಾ ಹೇಳ್ಬೋದು. ಬಟ್ ಒನ್ ಥಿಂಗ್, ಸೊ ನಿರೀಕ್ಷೆಗಳು ಅಥವಾ ಏನು ನಾವು ಇಂಗ್ಲೀಷಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿತೀವಿ, ಸೊ ನಿರೀಕ್ಷೆಗಳು ಆರೋಗ್ಯಕ್ಕೆ ಹಾಗೂ ಮಾನಸಿಕ ಬೆಳವಣಿಗೆಗೆ ಹಾನಿಕರ. ಸೊ ಟ್ರೈ ಟು ಬಿಲೀವ್, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್. ಬಿಕಾಸ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಸ್ ಜಸ್ಟ್ ಹರ್ಟಿಂಗ್. ಸೊ ಟ್ರೈ ಟು ಬಿಲೀವ್, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್. ಓಕೆ, ಥ್ಯಾಂಕ್ ಯು.